ಹಲೋ ಎವ್ರಿವನ್, ವೆಲ್ಕಮ್ ಟು ಶಿಲ್ಪ ವ್ಲಾಗ್ಸ್. ಇವತ್ತು ನಾವು ನಮ್ಮ ಮೈಸೂರಲ್ಲಿ ಇರುವಂಥ ವಸ್ತು ಪ್ರದರ್ಶನ ಎಕ್ಸಿಬಿಷನ್ಗೆ ಹೋಗಿದ್ವಿ. ಮೈಸೂರು ದಸರಾ ವಸ್ತು ಪ್ರದರ್ಶನ ಈ ಬಾರಿ ವಿಭಿನ್ನ ಚಟುವಟಿಕೆಗಳೊಂದಿಗೆ ಆರಂಭಗೊಂಡಿದೆ. ದಸರಾದ ಪ್ರಮುಖ ಆಕರ್ಷಣೆಗಳಲ್ಲಿ ವಸ್ತು ಪ್ರದರ್ಶನವೂ ಸಹ ಒಂದು. ಹಬ್ಬ ಮುಗಿದ ಮೇಲೂ ಹಬ್ಬದ ಕಳೆ ನಗರದಲ್ಲಿ ಉಳಿಯುವಂತೆ ಮಾಡುವುದು ವಸ್ತು ಪ್ರದರ್ಶನ. ನಾವು ಈಗ ಎಕ್ಸಿಬಿಷನ್ಗೆ ಹೋದ್ವಿ. ಎಕ್ಸಿಬಿಷನ್ ಟಿಕೆಟ್ ಬಂದು ದೊಡ್ಡವರಿಗೆಲ್ಲ 30 ರೂಪಾಯಿ, ಇನ್ನು ಮಕ್ಕಳಿಗೆ 20 ರೂಪಾಯಿ ಅಷ್ಟೇ ಇರೋದು. ಟಿಕೆಟ್ ತೊಗೊಂಡ್ರೆ ಮಾತ್ರ ಒಳಗಡೆ ಅಲೋ ಮಾಡ್ತಾರೆ, ಇಲ್ಲ ಅಂದರೆ ಒಳಗಡೆ ಅಲೋ ಮಾಡಲ್ಲ. ನಾವು ಈಗ ಒಳಗಡೆ ಹೋಗ್ತಾ ಇದ್ದೀವಿ, ಎಂಟ್ರಿ ಆಗ್ತಿದ್ದೀವಿ. ಬನ್ನಿ ಹೇಗಿದೆ ಅಂತ ನೋಡೋಣ. ನಾವು ಸಂಡೇ ಹೋಗಿದ್ರಿಂದ ತುಂಬ ಜನ ಇದ್ದರು, ತುಂಬ ರಶ್ ಇತ್ತು. ಆದರೂ ನೋಡೋಕ್ಕೆ ಎಕ್ಸಿಬಿಷನ್ ಅಂತೂ ತುಂಬಾ ಚೆನ್ನಾಗಿದೆ. ಮನರಂಜನೆ ಆಗಿರ್ಬೋದು, ಶಾಪಿಂಗ್, ಊಟ ತಿಂಡಿ ಎಲ್ಲ ಥರದ ಎಲ್ಲ ಕೂಡ ನಾವು ಇಲ್ಲಿ ನೋಡ್ಬೋದು. ಫಸ್ಟು ಶಾಪಿಂಗ್ ಕಡೆ ಹೋಗೋದಾದರೆ ಮನೆಗೆ ಬೇಕಾದಂಥ ದಿನನಿತ್ಯ ಸಾಮಾನುಗಳಾಗಿರ್ಬೋದು ಎಲ್ಲ ನಮಗೆ ಇಲ್ಲಿ ಸಿಗುತ್ತೆ. ಮನೆಗೆ ಬೇಕಾದ ವಸ್ತುಗಳನ್ನು ನಾವಿಲ್ಲಿ ತೊಗೋಬೋದು. ಅದಿಲ್ಲ ಇದಿಲ್ಲ ಅಂತ ಹೇಳೋ ಹಾಗಿಲ್ಲ, ತುಂಬಾ ಚೆನ್ನಾಗಿದೆ ಮಾತ್ರ. ಎಲ್ಲ ವಸ್ತುಗಳನ್ನು ನಾವಿಲ್ಲಿ ತೊಗೋಬೋದು. ಅಷ್ಟೇ ಅಲ್ಲ, ಮಕ್ಳಿಗೆ ಬೇಕಾದ ಎಲ್ಲ ಟಾಯ್ಸ್ ಆಗಿರ್ಬೋದು, ಹಾಗೆಯೇ ಬಟ್ಟೆಗಳು ಸಹ ನಮಗೂ ಸಿಗುತ್ತೆ. ದೊಡ್ಡವರಿಂದ ಹಿಡಿದು ಚಿಕ್ಕ ಮಕ್ಕಳವರೆಗೂ ಬಟ್ಟೆಗಳಾಗಿರ್ಬೋದು, ನಿಮ್ಗೆ ಏನು ಇಷ್ಟ ಆಗುತ್ತೆ ಟಾಯ್ಸ್ ಆಗಿರ್ಬೋದು, ಮಕ್ಕಳಿಗೆ ಟಾಯ್ಸು, ದೊಡ್ಡವ್ರಿಗೆ ಎಲ್ಲರಿಗೂ ಸಹ ತುಂಬಾ ಚೆನ್ನಾಗಿದೆ. ಈಗ ನಾವು ಇಲ್ಲಿ ಬಬಲ್ಸ್ನ ತೊಗೊಂಡ್ವಿ. ಬಬಲ್ಸ್ ತುಂಬ ಚೆನ್ನಾಗಿದೆ. ಹೀಗೆ ನಾವು ಎಲ್ಲ ಥರದ ಶಾಪಿಂಗ್ಗಳನ್ನ, ಅಂಗಡಿಗಳನ್ನ, ಸ್ಟಾಲ್ಗಳನ್ನ ನೋಡ್ತಾನೆ ಹೋದ್ವಿ. ನಿಮ್ಗೆ ಏನು ಇಷ್ಟ ಆಗುತ್ತೆ ಅದನ್ನು ನೀವು ಇಲ್ಲಿ ತೊಗೋಬೋದು. ಒಂದೊಂದನ್ನೇ ಕೂಡ ನೋಡ್ತಾ ಹೋದ್ವಿ. ಎಲ್ಲ ಥರದ ಟಾಯ್ಸ್ಗಳಾಗಿರ್ಬೋದು, ಮನೆ ಸಾಮಾನುಗಳಾಗಿರ್ಬೋದು, ವಸ್ತುಗಳು ಇಲ್ಲಿ ಸಿಗುತ್ತೆ. ಬಟ್ಟೆಗಳು ಸಹ ಸಿಗುತ್ತೆ. ಹಾಗೆ ನಾವು ಮುಂದೆ ಹೋಗ್ತಾನೆ ಇದ್ವಿ. ನೋಡಿ, ನೀವೇ ನೋಡ್ಬೋದು, ಎಲ್ಲ ಥರದ್ದು ನಿಮಗೆ ಇಲ್ಲಿ ಸಿಗುತ್ತೆ. ಮಕ್ಕಳು ಬಟ್ಟೆ ಆಗಿರ್ಬೋದು, ಪ್ರತಿಯೊಂದು ಇಲ್ಲಿ ಸಿಗ್ಬೋದು. ನಿಮಗೆ ಎಲ್ಲ ವಸ್ತುಗಳನ್ನೂ ತೊಗೋಬೇಕು ಅಂತ ಅನಿಸಿದ್ರೆ ನೀವು ಕೈ ತುಂಬ ದುಡ್ಡು ತೊಗೊಂಡು ಬರಲೇಬೇಕು. ನಂತರ ನಾವು ಪ್ರವಾಸೋದ್ಯಮದ ಇಲಾಖೆಗೆ ಹೋದ್ವಿ. ಕರ್ನಾಟಕ ಸರ್ಕಾರ ಪ್ರವಾಸೋದ್ಯಮ ಇಲಾಖೆ ಇದು ನೋಡೋಕ್ಕೆ ತುಂಬಾ ಚೆನ್ನಾಗಿದೆ. ಚೆನ್ನಕೇಶವ ದೇವಸ್ಥಾನ ಬೇಲೂರನ್ನ ರೀಕ್ರಿಯೇಟ್ ಮಾಡಿದ್ದಾರೆ. ಇದು ತುಂಬಾ ಚೆನ್ನಾಗಿದೆ. ಅಷ್ಟೇ ಅಲ್ಲ, ದೇವಸ್ಥಾನದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಯಾವ್ಯಾವ ಟೂರಿಸಂ ಪ್ಲೇಸ್ಗಳಿದೆ, ಹಾಗೆಯೇ ಜಲಪಾತಗಳಾಗಿರ್ಬೋದು, ಕಬಿನಿ, ಕೇಗುಡಿ, ಬಂಡೀಪುರ, ಹೋಟೆಲ್ ಮಯೂರ ಎಲ್ಲೆಲ್ಲಿದೆ, ಹಾಗೆ ಬೀಚ್ಗಳೆಷ್ಟಿವೆ, ಬೆಟ್ಟ ಗುಡ್ಡಗಳ ಎಲ್ಲದರ ಬಗ್ಗೆ ಮಾಹಿತಿಗಳನ್ನ ನೀವಿಲ್ಲಿ ನೋಡ್ಬೋದು. ನಂದಿ ಸ್ಥಾಪನೆ ಕೂಡ ಮಾಡಿದ್ದಾರೆ, ಅದು ಕೂಡ ತುಂಬಾ ಚೆನ್ನಾಗಿದೆ.
ನೆಕ್ಸ್ಟು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಡೆ ಹೋದ್ವಿ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅಲ್ಲಿ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಇಲ್ಲಿ ಶೃಂಗೇರಿ ಕರ್ಕೋಬೇಕು ಇವ್ರನ್ನ. ಅದು ಮೊನ್ನೆ ತಾನೇ ವಿಡಿಯೋ ನೋಡಿದ್ಲ, ಅದೇನೋ ಒಂದು ಮೀನಲ್ಲಿ ಇದೈತಾ ಮೂವತ್ತಿ, ನಿಜವಾಗ್ಲೂ ಐತಾ ಅದು? ನೆಕ್ಸ್ಟು ಸರ್ಕಾರಿ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಅಂತ. ಇದು ನಮ್ಮ ಶಾಲೆ, ನಮ್ಮೂರ ಶಾಲೆ ಅಂತ ಸರ್ಕಾರಿ ಶಾಲೆ ಇದೆ. ಅಲ್ಲಿ ತುಂಬಾ ಚೆನ್ನಾಗಿದೆ. ನಾವು ನಮ್ಮ ಸ್ಕೂಲ್ ಓದಿದಂತೆ ನೆನಪಾಯಿತು. ಹಳೇ ಇನ್ನು ಇಲ್ಲಿಗೇನಾದರೂ ಭೇಟಿ ಕೊಟ್ಟರೆ ನಮ್ಮ ಸ್ಕೂಲ್ಗೆ ಹೋಗಿದ್ದು ನಮ್ಮ ಹಳೆ ನೆನಪುಗಳೆಲ್ಲ ನೆನಪಾಗುತ್ತೆ ಅಂತಲೇ ಹೇಳ್ಬೋದು. ಸೇಮ್ ಹಾಗೆ ಇದೆ, ಮಕ್ಕಳು ಕೂತಿರೋ ಥರ ಟೀಚರ್ ಪಾಠ ಮಾಡ್ತಾ ಇರೋದು ಸೇಮ್ ನಾವು ಹೇಗೆ ಕೂತ್ಕೋತೀವಿ ಸೇಮ್ ಅದೇ ಥರ ಮಾಡಿದ್ದಾರೆ. ಹಾಗೆಯೇ ಸರ್ಕಾರದಿಂದ ಗೌರ್ಮೆಂಟ್ ಶಾಲೆಗಳಿಗೆ ಹೋಗುವಂಥ ಊಟ ವಸತಿ ಅದ್ರ ಬಗ್ಗೆಯೂ ಸಹ ಇಲ್ಲಿ ಮಾಹಿತಿ ನೀಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಮಕ್ಕಳು ಎಕ್ಸಿಬಿಷನ್ ಅಂತ ಬಂದಾಗ ಅವ್ರು ಏನೇನು ಮಾಡ್ತಾರೆ ಅದನ್ನು ಸಹ ಇಲ್ಲಿ ಇಟ್ಟಿದ್ದಾರೆ. ಮಕ್ಕಳಿಗೆ ಇಷ್ಟವಾಗುವ ಬಾಂಬೆ ಚಾಟ್ಸ್, ನಿಮಗೆ ಇಷ್ಟವಾಗುವ ಬಾಂಬೆ ಚಾಟ್ಸ್ಗಳು ದೊರೆಯುತ್ತವೆ. ಮಸಾಲಾ ಪುರಿ, ಪಾನಿಪುರಿ, ಬೇಲ್ ಪುರಿ, ಪಾವ್ ಭಾಜಿ, ದಹಿ ಪುರಿ, ಆಲೂ ಪುರಿ, ಸೇವ್ ಪುರಿ, ವಡಾ ಪಾವ್, ಸಮೋಸ, ಮಸಾಲಾ ಕಚೋರಿ ಮಸಾಲಾ, ಗೋಬಿ ಮಂಚೂರಿ, ಗೋಬಿ 65. ಇದು ಬಂದು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. ಒಂದು ಹಳ್ಳಿಯಲ್ಲಿ ಏನೇನು ಇರಬೇಕು ಅದನ್ನೆಲ್ಲ ಇಲ್ಲಿ ತೋರಿಸಿದ್ದಾರೆ. ಒಂದು ಸರ್ಕಾರಿ ಶಾಲೆ ಇರುತ್ತೆ, ಹಾಗೆ ಸರ್ಕಾರಿ ಶಾಲೆಯಲ್ಲಿ ಏನೇನು ಇರುತ್ತೆ, ಹಾಗೆ ಬಯಲು ರಂಗಮಂದಿರ, ಇನ್ನು ಶುದ್ಧ ಕುಡಿಯುವ ನೀರಿನ ಘಟಕ, ಅಂಚೆ ಕಚೇರಿ, ಹಾಗೆ ಒಂದು ಗ್ರಾಮ ಅಂತ ಬಂದರೆ ಪಂಚಾಯತ್ ಅಂತ ಬಂದರೆ ಒಂದು ಹಾಸ್ಪಿಟ್ಲ್ ಇರಬೇಕು, ಅಲ್ಲಿ ಹಾಸ್ಪಿಟ್ಲು ಸಹ ಇದೆ. ಹಾಗೆ ಕುಡಿಯುವ ನೀರು, ಇನ್ನು ಅರಿವು ಕೇಂದ್ರ, ಗ್ರಂಥಾಲಯ ಆಗಿರ್ಬೋದು. ಅರಿವು ಕೇಂದ್ರದಲ್ಲಿ ಗ್ರಂಥಾಲಯ, ಹಾಗೆ ಮಕ್ಕಳು ಆಟ ಆಡ್ತಾ ಇರೋದು, ಪ್ರಾವಿಷನ್ ಸ್ಟೋರ್, ಹಾಗೆ ಗುಡಿ ಕೈಗಾರಿಕೆ, ನ್ಯಾಯಬೆಲೆ ಅಂಗಡಿ, ಗೊಂಬೆ ತಯಾರಿಕೆ, ಗುಡಿ ಕೈಗಾರಿಕೆ ಆಗಿರ್ಬೋದು. ಶ್ರೀ ಶಕ್ತಿ ಯೋಜನೆ ಇದೆಲ್ಲ ಸಹ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಇರುತ್ತೆ. ಇನ್ನು ದನದ ದೊಡ್ಡಿ ನೋಡ್ಬೋದು. ಹಾಲು ಉತ್ಪಾದಕರ ಸಂಘ, ಆಶ್ರಯ ಮನೆ, ಗೋದಾಮ, ಕಸ ವಿಂಗಡಣೆ, ಉದ್ಯಾನವನ, ಹಾಗೆ ಇದನ್ನೆಲ್ಲ ನಾವು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಇದರಲ್ಲಿ ನಾವು ಇದನ್ನೆಲ್ಲ ಸಹ ನೋಡ್ಬೋದು. ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಇದು ತುಂಬಾ ಚೆನ್ನಾಗಿದೆ, ನೀವು ನೋಡಿ.
ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಹಾಗೆ ಶೇರ್ ಕೊಡಿ.